ವೆಂಕಟೇಶ್ನ ಸಮಯಬದ್ಧವಾಗಿ ಮಾತಾಡಕ್ಕಾಗ ಸರ್. ಆರೋಪ ಮಾಡ್ತಾರೆ ಮೇಡಮ್ ಬಗ್ಗೆ, ಶ್ರೀನಿವಾಸ ಕಲ್ಯಾಣ ಪಾಪದ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದಾರೆ ಅಂತ. ಪಾಪದ ಕೆಲಸ ಅವ್ರು ಮಾಡಿಲ್ಲ. ಪಾಪದ ಕೆಲಸ ಮಾಡಿದ್ರೆ ಇಷ್ಟು ವರ್ಷದಿಂದ ಅವರು ಅಧಿಕಾರದಲ್ಲಿ ಇರ್ತಾ ಇದ್ದಿಲ್ಲ. ಅವ್ರ ಫ್ಯಾಮಿಲಿ ಅವ್ರು ಯಾವುದೋ ಪೂರ್ವ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಈ ಜನ್ಮದಲ್ಲಿ ಅವರು ಸುಮಾರು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ದಾರೆ. ಪಾಪ ಕೆಲಸ ಯಾರು ಮಾಡಿದಿರೋ ಅವರೇ ತಿಳ್ಕೊಬೇಕು. ಮೋಹನ್ ಕೃಷ್ಣ ಅವರು ಈ ಆರೋಪ ಮಾಡ್ತಾರಲ್ಲ, ಈ ಆರೋಪ ಮಾಡಿದ್ರೆ ಯಾರು ನಮ್ಮ ರೈತರು ನೋಡ್ತಾ ಇದ್ರು, ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಅದನ್ನು ಮೋಹನ್ ಕೃಷ್ಣ ಅಲ್ಲ, ಪುಂಗು ಕೃಷ್ಣ. ಪುಂಗು ಬಿಡೋದನ್ನು ಬಿಡ್ಬೇಕು ಅವರು. ನಮ್ಮ ಶಾಸಕರು ಮಾಡ್ತಿರೋ ಅಭಿವೃದ್ಧಿ ನೋಡ್ದಿರ ಅವರು ಸಹಿಸ್ಕೊಳ್ದಿರ ಯಾವುದೋ ಒಂದು ಆರೋಪಗಳನ್ನ ಜನರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ. ನಮ್ಮ ರೈತರು ನೋಡ್ತಾ ಇದ್ದಾರೆ, ಬುದ್ಧಿವಂತ ನಮ್ಮ ರೈತರು. ಆಲ್ರೆಡಿ ಲೋಕಾಯುಕ್ತ ಇದ್ದಿದ್ದಲ್ಲ. ಈಗಲ್ಲ ಎಲ್ಲರೂ ನಮ್ಮ ಅಧ್ಯಕ್ಷ ಮಾತಾಡಿದ್ದಾರೆ, KPC ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇದು 1 ಎಕರೆ 25 ಗುಂಟೆ ಏನು ಮಾಡ್ಬೇಕು, ಯಾರು ಬರ್ಬೇಕಂದ್ರೆ ರಿಸರ್ವ್ ವರ್ಕ್ ಬರ್ಬೇಕು. ಇಲ್ಲಿ ಯಾರಿದ್ದಾರೆ ಅವರು ಎಲ್ಲಿಂದ ನಾವು ಬಂದ್ಕೊಂಡ್ಬಿಟ್ಟು ಇಲ್ಲಿ ತೋಟಿ ನಾಮತಿನ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಏನು ಅರ್ಥ ಅಂತ ನೀವು ತಿಳ್ಕೊಬೇಕು ಸರ್, ದಯವಿಟ್ಟು ಇದನ್ನು. ಆಮೇಲೆ ನಮಗೆ APMC ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು. ಯಾಕಂದರೆ ಇಡೀ ಸ್ಟೇಟಲ್ಲಿ ಎಲ್ಲಿ APMC ರನ್ನಿಂಗಲ್ಲಿಲ್ಲ. ಮೆಂಬರ್ಸ್ ಇಲ್ಲೇ ಕೋಲಾರ ಡಿಸ್ಟಿಕಲ್ಲೇ KGF ಕ್ಷೇತ್ರದಲ್ಲಿ ರನ್ನಿಂಗಲ್ಲಿದೆ. ಅದರಲ್ಲಿ ಸುಮಾರು ಅಲ್ಲಿ ಏನೇನು ಬಾಧೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, MLA ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 70-80 ಲಕ್ಷ ಗೌರ್ಮೆಂಟ್ ಕಟ್ಟಿಸಿ ಹೋಗಿ ತಗೊಂಡು ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಗ್ರಾನೈಟ್ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಅದು MLA ಅವ್ರಿಗೂ ನಮಗೂ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೆ ನಮಗೆ ಗೊತ್ತು. ಎಷ್ಟು ಕಣ್ಣೀರು ಒರೆಸಿದ್ದೀವಿ, ಎಷ್ಟು ಇದು ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿಯಲ್ಲಾಗಲಿ ಏನೇ ಆಗಲಿ ಇದುವರೆಗೂ ಒಂದು 10 ಸಲ ನಿಲ್ಲಿಸಿದ್ದಾರೆ ಬಂದು. ಆ ಗ್ರಾನೈಟ್ ಸಿಕ್ಬಿಟ್ಟಿದೆ, ಈ ಗ್ರಾನೈಟ್ ಸಿಕ್ಬಿಟ್ಟಿದೆ, ಇದು ಸಿಕ್ಬಿಟ್ಟಿದೆ, ಅದು ಸಿಕ್ಬಿಟ್ಟಿದೆ ಅಂತ. ಒಂದು ಗ್ರಾನೈಟ್ ಯಾವುದಾದ್ರೂ ಎಲ್ಲಾದರೂ ಆಗಲಿ ಅಕಸ್ಮಾತ್ ಏನೋ ಒಳ್ಳೆ ಕಲ್ಲು ಈ ಕಲ್ಲು ಆ ಕಲ್ಲು ಎತ್ಕೊಂಡು ಹೋಗಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ. ಬೇರೆ ಎಲ್ಲನೇ ಆಗಲಿ ಗ್ರಾನೈಟ್ ಏನೋ ಇದ್ರೆ ಅಲ್ಲಿ ಎಷ್ಟು ಕೋಟಿ ಆಗಿದೆ ಅಂತ ನೀವೇ ಸ್ವಲ್ಪ ನೋಡ್ಕೋಬೇಕು. ಅದಕ್ಕೋಸ್ಕರ ಸುಳ್ಳು ಆರೋಪಗಳು ಮಾಡಬಾರ್ದು ದಯವಿಟ್ಟು. ಏನೋ ಇದು ನಿಜ ಅಂಶ ಏನಿದೆ ಅದು ಮಾಡ್ಕೊಳ್ಳಿ ದಯವಿಟ್ಟು. ಏನಿದು ಈ ಜಮೀನ ಇಲ್ಲಿರೋಕ್ಕಂಥ ನಾಗಶೆಟ್ಟಹಳ್ಳಿಯಲ್ಲೇ ತುಂಬ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾರೆ. ಯಾವುದೇ ಒಂದು ಇದು ಕಮಿಟಿ ರಿಜಿಸ್ಟ್ರೇಷನ್ ಇದ್ದೇನೆ, ಶಾಸಕ ಸಿಗ್ನೇಚರ್ ಇದ್ದೇನೆ ಯಾವುದು ಸಾಗುವಳಿ ಚೀಟಿ ಕೊಡೋದಿಲ್ಲ. ನಮ್ಮ ಶಾಸಕರು 8 ವರ್ಷದಿಂದ ಶಾಸಕರಾಗಿದ್ದಾರಲ್ವಾ, ಈ ಥರ ರಿಜಿಸ್ಟ್ರೇಷನ್ ಮಾಡಿ MLA ಸಿಗ್ನೇಚರ್ ಇದ್ರೆ ಇಲ್ಲಿ 60 ಎಕರೆ ಮಾಡ್ತಾ ಇದ್ದಾರಲ್ವಾ, ಹೇಳಿದಾರಲ್ಲ. ಅಲ್ಲ 60 ಎಕರೆ ಮಾಡಿದ್ದಾರೆ ಮೇಡಮ್ ನಾವು ಕೇಳ್ತಾ ಇದ್ದಾರಲ್ಲ, ಈ ಥರದ್ದು ನೀವು ಎಲ್ಲಾದ್ರೂ ಕೇಳ್ಬೋದು. ಈ 60 ಎಕರೆ ಇಶ್ಯೂನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಿರಿ, ಬಿಡಬೇಡ್ರಿ. ಆ ರೈಟಿನಲ್ಲಿ ಆರೋಪ ಮಾಡಿ ಹಿಂದಿರುಗಿ ಮಾಡಿ ಅದ್ರಲ್ಲಿ ಸೈನ್ ಮಾಡಿರೋರು ಇದ್ದಾರೆ, ಬೋಗಸ್ ಒರಿಜಿನಲ್, ಅವರು ಡೂಪ್ಲಿಕೇಟಾ ನೀವು ಡೂಪ್ಲಿಕೇಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಿ, ನಾವೇ ಚಾಲೆಂಜ್ ಮಾಡ್ತಾ ಇದೀವಿ. ಇದು ಶಾಸಕರ ಅಧ್ಯಕ್ಷತೆ, ಶಾಸಕ ಸಿಗ್ನೇಚರ್ ಇರ್ಬೇಕು. 60 ಎಕರೆಗೆ ಏನಾದ್ರು ನಮ್ಮ ಶಾಸಕ ಸಿಗ್ನೇಚರ್ ಇದ್ರೆ ಅವ್ರೇನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಅದನ್ನೇ ನಾವು ತಿರುಗೊಳಿಸ್ತೀವಿ, ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಿಮ್ಮ ಅವಧಿನಲ್ಲಿ ಆಗಿದೆಯಲ್ಲ 500 ಎಕರೆ, ಇದನ್ನ ನೀವೇನ್ ಮಾಡ್ತೀರಾ ಸ್ವಾಮಿ? ಹೇಳ್ಬೇಕು ಜನರ ಮುಂದೆ, ನೀವು ಮತ್ತೆ ಹೇಳ್ಬೇಕು. ನೀವು ಇದಕ್ಕೆ ನಾವು ವೆಂಕಸಂತಲ್ಲಿ ನಾವು ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ, ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ ನಮಗೆ. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಈ 500 ಎಕರೆ 523 ಎಕರೆ ನೀವೇನು ಮಾಡಿದ್ದೀರಾ, ಇದನ್ನೇ ಸರ್ಕಾರಕ್ಕೆ ನೀವು ಒಪ್ಪಿಸ್ತೀರಾ? ನಾವು ನಮ್ಮ ಶಾಸಕರು ಏನಾದರೂ 60 ಎಕರೆ ಅವ್ರ ಅವಧಿಯಲ್ಲಿ ಏನಾದರೂ ಆಗಿದ್ರೆ ನಾವು ಹಿಂತಿರುಗಿಸ್ತೀವಿ. ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗಲಿ. ಎಷ್ಟು ಕೋಟಿ ಇರ್ಲಿ ಬಿಡು, ಅಬ್ಬೆ ಇರ್ತೋಡೆ ಸಾರು ನಾನು ಒಕ್ಕೋಗೋಣ ರೈಟ್ ಸ್ಟಾರ್ಟ್ ಸರ್. ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಮಾಜಿ ಶಾಸಕರ ಸಂಪಂಗಿ ಅವರಿಗೆ ತಿಳಿಪಡಿಸುವುದೇನೆಂದರೆ, ಮಾನ್ಯ ಈಗಿನ ನಮ್ಮ ಮೇಡಮ್ ರೂಪಕಲಾ ಮೇಡಮ್ ಅವ್ರ ಬಗ್ಗೆ ನೀವು ಆಪಾದನೆ ಏನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಸತಿ ಕೂಲಂಕಷವಾಗಿ ಥಿಂಕ್ ಮಾಡಬೇಕು. ನೀವು ನಿಮ್ಮ ಅವಧಿಯಲ್ಲಿ
ನೀವು ನಿಮ್ಮ ತಾಯಿಯವರ ಅವಧಿಯಲ್ಲಿ ಏನೇನು ಅವ್ಯವಹಾರಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತು. ಸುಮಾರು ಒಂದು ಬೋರ್ವೆಲ್ ಬಡವರು ದಲಿತರು, ನೀವು ದಲಿತರೆ, ನೀವು ದಲಿತರಿಗೆ ಹಾಕ್ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಳ್ತಾ ಇದ್ರಿ ನೀವು ನಿಮ್ಮ ಲೀಡರ್ಗಳು, ನಿಮ್ಮ ಪಿ ಎಗಳು ಎಷ್ಟು ತಗೊಳ್ತಾ ಇದ್ರು? 40,000 to 50,000 ರೂಪಾಯಿ ತಗೊಂಡು ಒಂದೊಂದು ಬೋರ್ವೆಲನ್ನು ಮಂಜೂರು ಮಾಡ್ತಾಯಿದ್ರಿ. ಈಗ ಸತತ 8 ವರ್ಷಗಳಿಂದ ನಮ್ಮ ಶಾಸಕರು ರೂಪ ಮೇಡಮ್ ಅವರು MLA ಆಗಿದ್ದಾರೆ. ಸುಮಾರು 500 to 600 ಬೋರ್ವೆಲ್ಗಳನ್ನು ದಲಿತರಿಗೆ ಕೊಡಿಸಿದ್ದಾರೆ. ಎಲ್ಲಾದರೂ 1 ರೂಪಾಯಿ ತಗೊಂಡಿದ್ರೆ ಸಾಬೀತು ಮಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಒಂದೇ 1 ರೂಪಾಯಿ ದಲಿತರ ಬೋರ್ವೆಲ್ 600 ಬೋರ್ವೆಲ್ ಇಷ್ಟು ತನಕ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಕೊಡಿಸಿದ್ದಾರೆ ಮೇಡಮ್ ಅವರು. ಯಾರಾದರೂ 1 ರೂಪಾಯಿ ಮೇಡಮ್ MLA ಮೇಡಮ್ ಅವರು ತಗೊಂಡಿದ್ದಾರೆ, ರೂಪಕಲಾ ಮೇಡಮ್ ಅವರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೇಳಿಸ್ಬಿಟ್ರೆ ನಿಮ್ಮ ಸವಾಲು ನಾವು ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಂಜೂರಾತಿ ಮಾಡಿದ ಹಣವನ್ನು ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ನೀವು ಟೆಂಡರ್ ಹಾಕೊಬಿಟ್ಟು ಎಲ್ಲ ಅಮೌಂಟ್ ಒಬ್ಬನ ಹೆಸರಿಗೆ ನೀವು ಡ್ರಾ ಮಾಡ್ಕೊಂಡು ತಿಂದ್ಬಿಟ್ರಿ. ಯಾವ ದೇವಸ್ಥಾನಕ್ಕೂ ಒಂದೇ 1 ರೂಪಾಯಿ ಕೊಟ್ಟಿಲ್ಲ. ಅದೇನಾದರೂ ನಮ್ಮ ಮೇಡಮ್ ಅವ್ರು ಮಾಡಿದಾರಾ? ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದ ಆರಾಧನಾ ಸ್ಕೀಮಿಂದ ಕೊಟ್ಟಿದ್ದ ದುಡ್ಡನ್ನ ಇವಾಗ 8 ವರ್ಷಗಳಿಂದ ನಮ್ಮ ಮೇಡಮ್ ಅವರು ಎಷ್ಟು ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಜಗತ್ ಪ್ರಸಿದ್ಧ KGF ಅಲ್ಲಿ ಕೂಡ ಈಗ ಸುಮಾರು 5 ಕೋಟಿ ರೂಪಾಯಲ್ಲಿ ರಾಜಗೋಪುರವನ್ನು ಕಟ್ಟಿಸ್ತಾ ಇದ್ದಾರೆ. ಒಂದು ಸತಿ ನೀವು ಅದರಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಬನ್ನಿ, ನಿಮ್ಮ ಪುಣ್ಯ ಬರುತ್ತೆ. ಯಾವುದೇ ಒಂದು ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ, ಯಾರ ಹತ್ರ ಬಡವರ ಹತ್ರ ಕೂಡ 1 ರೂಪಾಯಿ ತಗೊಂಡಿಲ್ಲ. ಇದು ನಿಮ್ಮ ಮುಖದ ನಾವು ತಿಳಿಸೋಕ್ಕೆ ಸಂಪಂಗಿ ಅವರು ನೇರವಾಗಿ ತಿಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಷ್ಟೋ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೂ ಕಾಂಗ್ರೆಸ್ ಕೊಟ್ಟು, ನೀವು ವೆಸ್ಟ್ ಬೆಂಗಾಲ್ ಗೆಲ್ಲಬೇಕಾದ್ರೆ ಏನಪ್ಪ ಸ್ಕೀಮ್ ಕೊಟ್ಟಿದ್ದೀರಾ BJP ಅವರು? ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳಿಂದ ನಾವು ಅದು 2,000 ಅಂದರೆ ನೀವು 3,000 ಹೇಳಿದ್ದೀರಾ. ಇನ್ನೂ 70 ಸ್ಕೀಮ್ಗಳು ಕೊಟ್ಟೆ ನೀವು ಅಲ್ಲಿ ಗೆದ್ದಿರೋದು ಮಮತಾ ಬ್ಯಾನರ್ಜಿ ಮೇಲೆ. ಅದೇ ರೀತಿಯಾಗಿ ಯಾವ ಬಡವರು ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಇಷ್ಟು ತನಕ ಈ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ನಮ್ಮ KGF ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ. 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ಬಡವ್ರಿಗೆ ಸೇರ್ತಾ ಇದೆ. ಅದೇ BJP ಸರ್ಕಾರದಿಂದ ಸೇರಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಈ ತನಕ ಕರ್ನಾಟಕ ಸರ್ಕಾರದವರು, ಕಾಂಗ್ರೆಸ್ ಸರ್ಕಾರ 1,45,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಮುಖಾಂತರ ನೇರ ಬೆನಿಫಿಷರೀಸ್ಗೆ ಬಡವರಿಗೆ ತಲುಪಿಸಿದ್ದಾರೆ ಸ್ವಾಮಿ. ನಿಮ್ಮ BJP ಸರ್ಕಾರ ಯಾವುದೂ ತಲುಪಿಸಿಲ್ಲ. ಮತ್ತು ನೀವು ಹೇಳ್ತೀರಾ ಬ್ಯಾಲಲ್ಲಿ ಗೋವಿಂದಗೌಡರ ಬಗ್ಗೆ. ಸ್ವಾಮಿ, ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು. ಗುರಿ ಸಾಧನೆ ಮಾಡೋಕ್ಕೆ ಗುರಿ ಏನಪ್ಪ ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಗುರು ಬ್ಯಾಲಲ್ಲಿ ಗೋವಿಂದಗೌಡರ ಗುರು ಇಟ್ಕೊಂಡಿದ್ದೀವಿ ನಾವು. ನಮ್ಮ ಲೀಡರ್ ಅಂತ ಹೇಳ್ಬಿಟ್ಟು ಒಪ್ಪಿದ್ದೀವಿ ನಾವು. ಅವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ 100 ಕೋಟಿ ರೂಪಾಯಿ ತಗೊಬಂದು ಅಭಿವೃದ್ಧಿ ಕಾರ್ಯಗಳು ಸಮರೋಪಾದಿಯಾಗಿ ನಡೀತಾ ಇದೆ ಸ್ವಾಮಿ. ನೀವೇ ಡ್ಯಾಮ್ ಕಟ್ಟಿದ್ರಿ ಮಲ್ಲಲ್ಲಿಗೆ, ಏನು ಮಾಡಿದ್ರಿ? ಸುಮ್ಮನೆ ಹಂಗೆ ಹಾಕೋಬಿಟ್ಟು ದುಡ್ಡು ಓಡ್ಕೊಂಡು ಹೋದ್ರಿ. ತೊಂಗ್ಲುಕುಪ್ಪ ಡ್ಯಾಮ್, ಚೆಕ್ ಡ್ಯಾಮ್ ನೀವೇ ಕಟ್ಟಿದ್ರಿ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರಿ ಮರಳೆತ್ಕೊಂಡು ನಿಮ್ಮ ಕಾಂಟ್ರಾಕ್ಟರ್ಗಳು. ಇವಾಗ ನಾವೇನು ಮಾಡಿದ್ವಿ ಸ್ವಾಮಿ? ಒಂದೊಂದು ಡ್ಯಾಮ್ಗೂ ನಾವು 9 to 10 ಕೋಟಿ ರೂಪಾಯಿ ಆಗ್ಬಿಟ್ಟು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ದಾರೆ ಮೇಡಮ್ ಅವರು. ಈ ಕ್ಷೇತ್ರ ಸಮರೋಪಾದಿಯಲ್ಲಿ ರೈತರು ನೆಮ್ಮದಿಯಾಗಿ ಬದುಕಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳಾಗಲಿ, ಎಲ್ಲ ತಾರ್ ರೋಡ್ಗಳಾಗಲಿ, ಎಲ್ಲಾದರೂ ಹೋಗಲಿ ಒಂದೇ ಒಂದು ಭ್ರಷ್ಟಾಚಾರ. ಒಬ್ಬರು ಕಾಂಟ್ರಾಕ್ಟರ್ ಹತ್ರ ಕೈ ಚಾಚಿದ್ರೆ ತೋರಿಸಿ ಸ್ವಾಮಿ ನೀವು. ಅದೇ ನಿಮ್ಮ ಕಾಲದಲ್ಲಿ ನೀವೇ ಚಾಚಿ, ನೀವೇ ಸಿಕ್ಕಿ, ನೀವೇ ಜೈಲಿಗೆ ಹೋದ್ರಲ್ಲ. ನಮ್ಮ ಶಾಸಕರು ಅಂಥವ್ರಲ್ಲ. ಈ ಕ್ಷೇತ್ರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ಮಂತ್ರಿ ಆಗ್ತಾರೆ, ಮತ್ತೆ ಕೂಡ ಅವರ ಮೇಲೆ ಬರೆದಿಟ್ಕೊಳ್ಳಿ. ನೀವು ಯಾವುದೇ ಕಾಲಕ್ಕೂ MLA ಈ ಕ್ಷೇತ್ರದಲ್ಲಿ ಆಗಲ್ಲ. ಎಲ್ಲ ಟೀ ಅಂಗಡಿಗಳು ಈ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಮೇಡಮ್ ಮುಂದ್ಗಡೆ ಯಾರೂ ನಿಲ್ಲಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ಮೇಡಮ್ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡೋದು ಮಟ್ಟು ಅವ್ರಿಗೆ ಕೈ ಜೋಡಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ, ಬಡವರ ಕಲ್ಯಾಣ ಮಾಡೋಕ್ಕೆ ನೀವು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ನೇರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು, ನಮ್ಮ KPCC ಸದಸ್ಯರು ಇರ್ಬೋದು, ಪ್ರತಿಯೊಂದು ವಿಚಾರನೂ ಕ್ಲೀನಾಗಿ ಹೇಳಿದ್ದಾರೆ. ಆದರೆ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿದು ತೋಟಿ ನಮ್ದು ಜಾಗ 1 ಎಕರೆ 25 ಗುಂಟೆ ಇಲ್ಲಿ ಕಗ್ಲಳ್ಳಿ ವಿಲೇಜಲ್ಲಿದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ನೀವು ಹೇಳ್ತಾ ಇರೋ ಅಂಥದ್ದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ. 60 ಎಕರೆ ಒತ್ತುವರೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೋ ಬೋಗಸಾಗಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ. ಇವಾಗ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡಲಿ, ಇಲ್ಲಿಂದಾನೇ ತನಿಖೆ ಮಾಡಲಿ. ಅವ್ರೇನಾದರೂ ಮಾಡಿದ್ರೆ ಇವಾಗ 88, 89 ಡಾಕ್ಯುಮೆಂಟ್ನ ಯಾರು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆವಾಗಿಂದ ತಹಸೀಲ್ದಾರ್ ಯಾರಿದ್ರು,
ನಮ್ಮ ಎಮ್ ಎಲ್ ಎಗೆ ಏನ್ರಿ ಸಂಬಂಧ ಅದರಲ್ಲಿ? ನೀವು ನಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡ್ತೀರಲ್ವಾ, ಫಸ್ಟ್ ನಿಮ್ದು ಕ್ಲಿಯರ್ ಆಗಿದೆಯಾ? ನಿಮ್ಮಿಂದ ಸ್ಟಾರ್ಟ್ ಮಾಡಿ, ಒಂದೊಂದೇ ತನಿಖೆ ಮಾಡಿ. ನಮ್ಮ ಎಮ್ ಎಲ್ ಎ ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಅಧಿಕಾರಿಗಳಿಗೆ ಇದನ್ನ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ಮಾಡಿ ಅಂತ ಯಾವುದು ಹೇಳಲಿಲ್ಲ. ಮೇಡಮ್ ಅವರು ಯಾವುದೇ ಒಂದು ಸಾಗುವಳಿ ಚೀಟಿ ಕೊಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅವ್ರು ಆ ಸ್ಥಳದಲ್ಲಿ ಇದಾರಾ ಅಂತ ನೋಡ್ತಾರೆ. ಎಲ್ಲ ಆದ್ಮೇಲೆ ಮಂಜೂರು ಮಾಡೋ ಅಂಥದ್ದು. ನೀವು ಏನು ನಿಮ್ಮ ಕಾಲದಲ್ಲಿ, ನಿಮ್ಮ ತಾಯಿಯವ್ರ ಕಾಲದಲ್ಲಿ 523 ಎಕರೆಯನ್ನು ಮಾಡಿದ್ದೀರಾ, ಅವ್ರ ಕಮಿಟಿಯಲ್ಲಿರೋ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಇದೆಷ್ಟು ನೀವೇ ಹೇಳಿ, ಇದೆಷ್ಟು ಸತ್ಯ ಅಂತ? ಇವಾಗ ಇದರಲ್ಲಿ ಎಷ್ಟು ದುಡ್ಡು ಮಾಡಿದ್ದಾರೆ ಅವರು? ಯಾರ್ಯಾರಿಗೆ ಅವ್ರ ಫಾಲೋವರ್ಸ್ಗೋ ಇನ್ನೊಬ್ರಿಗೋ ಇದೇನು 523 ಎಕರೆ ಮಾಡಿದ್ದಾರೆ, ಇದರಲ್ಲಿ ಎಷ್ಟು ದುಡ್ಡು ಅವ್ಯವಹಾರ ಮಾಡಿದಾರೋ ಇದನ್ನ ಫಸ್ಟ್ ತನಿಖೆ ಮಾಡಲಿ, ಇಲ್ಲಿಂದ ಸ್ಟಾರ್ಟ್ ಮಾಡಲಿ. ಆ 60 ಎಕರೆದೇನು ಇವರು ಆರೋಪ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಮೇಡಮ್ ಅವ್ರಿಗೆ ಸಂಬಂಧನೇ ಇಲ್ಲ. ಅವರು ಆವಾಗ ಗ್ರ್ಯಾಂಟ್ ಆಗಿದ್ದ ಪೀರಿಯಡಲ್ಲಿ ಅವ್ರ ಫ್ಯಾಮಿಲಿ ಅವ್ರು ಇಲ್ಲೇ ಇದ್ರಂತೆ, ಇದೇ ತಾಲೂಕ್ನವ್ರು. ಅವಾಗ ಇವಾಗ ಚೇಂಜ್ ಆಗಿರ್ಬೋದು ಸ್ವಾಮಿ, ಇವಾಗ ಇಲ್ಲೇನು ಇಲ್ಲ, ಜಮೀನಲ್ಲಿ ಅಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ ಅಂತ ಚೇಂಜ್ ಆಗಿರ್ಬೋದು. ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ ಶ್ರೀನಿವಾಸಪುರಕ್ಕೆ. ಆವಾಗ ಇಲ್ಲಿದ್ದವರು ಇವಾಗ ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ. ನಾವು ನಿಮ್ಮ ಜೊತೆಲಿ ಇದ್ದಂಥವ್ರೆ, ನಿಮ್ಮ ಜೊತೆಲಿ ಇದ್ದಾಗಲೇ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು. ನೀವು ಏನೇನು ಮಾಡಿದ್ದೀರಾ, ಒಂದೊಂದು PA ಮುಖಾಂತರ ಒಂದೊಂದು ಬೋರ್ವೆಲ್ಗೆ ಎಷ್ಟೆಷ್ಟು ತೊಗೊಳ್ತಾ ಇದ್ದೀರಾ, ಪ್ರತಿಯೊಂದು ಗೊತ್ತಿದ್ದಿದೆ ಸ್ವಾಮಿ, ನಮಗೂ ಗೊತ್ತಿರೋ ಅಂಥದ್ದೇ ಅಲ್ವಾ. ಇಲ್ಲಿ ಯಾರಾದರೂ ಮೇಡಮ್ ಅವರಾಗಲಿ, ಅವ್ರ PA ಆಗಲಿ, ಇಲ್ಲ ನಮ್ಮ ಕಾರ್ಯಕರ್ತರಾಗಲಿ, ಯಾರ ಹತ್ರ ಆದರೂ ಒಬ್ಬ ರೈತರ ಹತ್ರ ಯಾರ ಹತ್ರ ಆದರೂ 100 ರೂಪಾಯಿ ಮುಟ್ಟಿದ್ರೆ ಹೇಳಿ, ಪ್ರತಿಯೊಬ್ಬ ಫಲಾನುಭವಿಗೂ ಅವ್ರಿಗೆ ಡೈರೆಕ್ಟಾಗಿ ಸೇರಬೇಕಾಗಿರುವಂಥ ಸ್ಕೀಮ್ಗಳು ಪ್ರತಿಯೊಂದು ಮೇಡಮ್ ಅವ್ರು ಮಾಡಿಸಿದ್ದಾರೆ. ನೀವು ನೋಡ್ಬೋದು, ಬೇಕಾದಷ್ಟು ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಮೇಡಮ್ ಅವ್ರು ಕೊಳವೆ ಬಾವಿ ಕೊಡಿಸಿದ್ದಾರೆ, ಒಳ್ಳೆ ನೀರು ಬಿದ್ದಿದೆ ಅಂತ. ಆ ಥರ ಉದ್ದೇಶ ಇಟ್ಕೊಂಡು ರೈತರಿಗೆ ಒಳ್ಳೇದಾಗಲಿ, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ, ನಂದೊಂದು ಇದಿರಲಿ, ಇಲ್ಲಿ ಹೆಸರು ಇರಲಿ ಅನ್ನೋ ಒಂದು ಕೆಲಸಗಳನ್ನು ಮೇಡಮ್ ಅವರು ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ KGF ಅಲ್ಲಿ ಟೌನ್ಶಿಪ್ ಆಗುವಂಥದ್ದು ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಆಗುವಂಥದ್ದು ಇರ್ಬೋದು. ಸಾವಿರಾರು ಜನ ಇವತ್ತು KGF ಇಂದ ಬೆಂಗಳೂರಿಗೆ ಹೋಗ್ತಿದ್ದಾರೆ ಕೆಲಸಕ್ಕೆ. ಅದನ್ನೆಲ್ಲ ತಪ್ಪಿಸ್ದಂಗೆ ಆಗತ್ತೆ. ಇಲ್ಲೇ ಲೋಕಲಲ್ಲಿರೋ ಅಂಥವ್ರಿಗೆ ಇಲ್ಲೇ ಒಂದು ಫ್ಯಾಕ್ಟ್ರಿಗಳಾಗೋವಂಥದ್ದು ಇರ್ಬೋದು, ಒಂದು ಇಂಡಸ್ಟ್ರೀಸ್ ಬರೋ ಅಂಥದ್ದು ಇರ್ಬೋದು. ಇಲ್ಲೇ ಸ್ಥಳೀಯ ಜನತೆಗೆ ಅವ್ರ ಉದ್ದೇಶ 100. ನಾನು ಒಂದೇ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ಶಾಸಕರು ಏನೇ ಆರೋಪಗಳು ಮಾಡ್ಬೋದು, ಮೇಡಮ್ ಅವ್ರು ಅದಕ್ಕೆ ಕಿವಿ ಕೊಡೋದಿಲ್ಲ. ಮೇಡಮ್ ಅವ್ರು ಏನಿದ್ರು ಡೆವಲಪ್ಮೆಂಟ್ ಪರ, ನಮ್ಮ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡಬೇಕು, ಏನೇನು ಆಗಬೇಕು. ಇವತ್ತು ಎಷ್ಟು ಡ್ಯಾಮುಗಳು ಕಟ್ತಿದ್ದಾರೆ, ಬ್ರಿಡ್ಜಸ್ ಕಟ್ತಿದ್ದಾರೆ, ಎಷ್ಟು ರೋಡ್ಸ್ ಆಗ್ತಿದೆ ಹೇಳಿ. ನೀವು ಅದನ್ನ ಮಾತಾಡ್ರಿ. ನೀವು ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ವಾ, ಅದನ್ನು ಹೇಳ್ಬೇಕಲ್ವಾ. APMC ಮಾರ್ಕೆಟ್ ಇರ್ಬೋದು, ರೈತರು ನೋಡಿ, ಒಂದೇ ಒಂದು ಉದ್ಯೋಗ ಅವಕಾಶ ಇಲ್ದಿರೋ ಅಂಥವ್ರಿಗೆ ಇವತ್ತೇನು ಇಲ್ಲಿ ಫ್ಯಾಕ್ಟ್ರೀಸ್ ಬರುತ್ತೆ, ಇಲ್ಲೇ ಉದ್ಯೋಗ ಅವಕಾಶ ಮಾಡೋವಂಥ ದೂರದೃಷ್ಟಿ ಇದೆ ಮೇಡಮ್ದು. ಎರಡನೇದು ರೈತರಿಗೆ ಇಲ್ಲ ಕೋಲಾರ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು, ಇಲ್ಲ ಒಡ್ಡಳ್ಳಿಗೆ ಹೋಗ್ಬೇಕಾಗಿತ್ತು, ಇಲ್ಲ ವಿಕೋಟಾಗಿ ಹೋಗ್ಬೇಕಾಗಿತ್ತು, ಅಂಥದ್ದನ್ನ ಅವ್ರದ್ದೇ ತಾಲೂಕಲ್ಲಿ ಮಾಡ್ತಿದ್ದಾರೆ APMC ಮಾರ್ಕೆಟ್. ಇವೆಲ್ಲ ಒಂದು ಐತಿಹಾಸಿಕವಾದಂಥ ಒಂದು ಕೆಲಸಗಳಿವೆಲ್ಲ. ತಮ್ಮ ಪೀರಿಯಡಲ್ಲಿ ಯಾವುದಾದ್ರೂ ಇಂಥದ್ದು ಒಂದಾಗಿದ್ರೆ ಹೇಳಿ. ಒಂದು APMC ಮಾರ್ಕೆಟ್ ಇರ್ಬೋದು, ಇಲ್ಲ ನೀವೇನಾದರೂ ಬಾಧೆ ಪಟ್ಟಿದ್ದೀರಾ, ಇಲ್ಲಿ ಮಾಡಬೇಕು, KGF ಜನತೆಗೆ ಮಾಡಬೇಕು, ಈ ತಾಲೂಕಿನವ್ರಿಗೆ ಅಂತ ಬಾಧೆ ಪಟ್ಟಿದ್ರೆ ಹೇಳಿ. ನಮ್ಮ ಶಾಸಕರು ನೀವು ಮಾಡುವಂಥ ಟೀಕೆಗಳಿಗೆ ಅವ್ರಿಗೆ ಉತ್ತರ ಕೊಡುವಷ್ಟು ಬಿಡುವು ಇಲ್ಲ. ಅವ್ರೇನಿದ್ರು ಅಭಿವೃದ್ಧಿ ಕಡೆ ಯಾವ ಮಿನಿಸ್ಟ್ರನ್ನ ಹೋಗ್ಬೇಕು, ಎಲ್ಲಿ ಮಾತಾಡಬೇಕು, ಅವ್ರ ಹತ್ರದಿಂದ ಗ್ರಾಂಟ್ಸ್ ತೊಗೊಂಬರ್ಬೇಕು, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಒಂದೇ ಕನಸು ಮೇಡಮ್ ಅವ್ರಿಗೆ. ಮೇಡಮ್ ಅವ್ರ ಕನಸು ಒಂದೇ, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡಬೇಕು, ಕ್ಷೇತ್ರದ ಒಳ್ಳೇದಾಗಬೇಕು, ನನ್ನ ನಂಬಿ ನನಗೆ ಮತ ಹಾಕಿರುವಂಥ ವೋಟರ್ಸ್ಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಇಲ್ಲಿ ಯಾವುದೇ ಲಂಚ ತೊಗೊಳ್ಳೋದಾಗಲಿ, ಇನ್ನೊಂದಾಗಲಿ, ಕಮಿಷನ್ ತೊಗೊಳ್ಳೋ ಯಾವುದೂ ಇಲ್ಲ. ನಮ್ಮ ಶಾಸಕರ ಮೇಲೆ 0 ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ರೀ. ಇವತ್ತವರೆಗೂ ಯಾರು ಆರೋಪ ಮಾಡೋರಿಲ್ಲ. ತಮ್ಮ ಮೇಲೆ ಬೇಕಾದಷ್ಟು ಟೀ ಅಂಗಡಿಗಳಲ್ಲಿ ಮಾತಾಡ್ತಾರೆ ಜನ, ಎಲ್ಲೆಲ್ಲಿ ಏನೇನು ತೊಗೊಂಡಿದ್ದೀರಾ, ಏನೇನು ಮಾಡಿದ್ದೀರಾ ಅಂತ. ತಮ್ಮದೇ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರಲ್ಲ, ತಮ್ಮದೇ BJP ಕಾರ್ಯಕರ್ತರೇ ಯಾವ್ಯಾವ ಕೆಲಸಗಳಿಗೆ, ಸ್ಮಶಾನಗಳದು ಪ್ರತಿಯೊಂದು ತೊಗೊಂಡಿರೋದು ಮಾತಾಡ್ತಿದ್ದಾರೆ ಜನ ಇವತ್ತು. ಅದನ್ನು ನೀವು ನೋಡ್ಕೊಳ್ಳಿ ಫಸ್ಟು. ನಿಮ್ಮ ಮೇಲಿರೋ ಅಂಥ ಆರೋಪಗಳನ್ನ ಮುಕ್ತಿ ಮಾಡಿಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಬೇರೆದೇನಾದರೂ ಇದ್ರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 5 ವರ್ಷ ಅಧಿಕಾರ ನೀವೇ ಚಲಾಯಿಸಿದ್ದು, ಯಾವತ್ತೂ ನಿಮ್ಮ ತಾಯಿಯವರು ಅಧಿಕಾರ ಚಲಾವಣೆ ಮಾಡಿಲ್ಲ. ಅಫಿಸಿಯಲ್ ಮೀಟಿಂಗ್ ಏನಾದರೂ ಹೋಗ್ಬಿಟ್ಟು ಅಸೆಂಬ್ಲಿಗೆ ಅಂತ ಕಡೆ ಹೋಗ್ತಾ ಇದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮ ತಾಯಿ ಶಾಸ್ತ್ರ ಆಗಿದ್ದಾದ್ರೂ ಎಲ್ಲ ಜನಕ್ಕೆ ನೀವೇ ಶಾಸ್ತ್ರ ಅಂತ ಅಂದ್ಕೊಳ್ತಾ ಇದ್ರು ಪಬ್ಲಿಕ್ಕು. ಆ ಥರ ಅಧಿಕಾರ ನಡೆಸಿರೋರು ನೀವು. ನಮ್ಮ ಶಾಸ್ತ್ರಕ್ಕೆ ಅಂಥ ಪರಿಸ್ಥಿತಿ ಏನು ಬಂದಿಲ್ಲ. ನಮ್ಮ ಶಾಸಕರೇ ಪ್ರತಿದಿನ ಯಾವುದೋ ಒಂದು ಹಳ್ಳಿನಲ್ಲೋ, ಒಂದು ಟೌನಲ್ಲೋ, ಯಾವುದೋ ಒಂದು ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾತಾಡೋ ಅಷ್ಟು ಇದೂ ನಿಮಗಿಲ್ಲ ಸ್ವಾಮಿ. ನಿಮ್ಮ ತಾಯಿಯವರ ಅವಧಿನಲ್ಲಿ
KGF ಕ್ಷೇತ್ರದಲ್ಲಿ 523 ಎಕರೆ ಅಕ್ರಮ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದಕ್ಕೆ ನೀವು ಯಾವುದೇ ಆನ್ಸರ್ ಕೊಟ್ಟಿಲ್ಲ ಇದುವರೆಗೂ. ಏನು ನಡೆದಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆ ಸ್ವಾಮಿ ಹೇಳ್ತಾ ಇಲ್ಲ ಅದನ್ನು? ಯಾರಿಗೋ 60 ಎಕರೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು 89ರಲ್ಲಿ ಆಗಿರೋದು. ಅವರೇ ರೈತರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ತನಿಖೆ ನಡೆಸಿ. ನಿಮಗೆಲ್ಲ ಇಲಾಖೆಗಳು ಗೊತ್ತು. ನೀವು ಮಾಜಿ ಶಾಸಕ ಇದ್ದಂಥವ್ರು. ನಿಮ್ಮ ತಾಯಿಯವರು 2017ರಲ್ಲಿ ಶಾಸಕರಾಗಿದ್ದಾಗ ನಾವು ಸಹ ಕಮಿಟಿ ಸದಸ್ಯರಾಗಿದ್ವು. ಇದ್ರ ಬಗ್ಗೆ ಮಾತಾಡಿದಾಗ ಅವರು ಹಿಂಬಾಲಕರು ಹೇಳ್ತಾರೆ ಇದೆಲ್ಲ ಸುಳ್ಳು ದಾಖಲೆಗಳು ತಗೊಂಡು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾವು RTIನಲ್ಲಿ ಹಾಕಿ ಸರ್ಟಿಫೈಡ್ ತಾಲೂಕು ಆಫೀಸಿಂದ ಸರ್ಟಿಫೈಡ್ ಕಾಪಿ ಮಾಹಿತಿ ಆ್ಯಕ್ಟ್ನಲ್ಲಿ ಹಾಕಿ ತಗೊಂಡಿರೋ ಕಾಪಿಗಳಿವೆ. ಇದ್ಯಾವುದು ಬೋಗಸ್ ಕಾಪಿಗಳೆಲ್ಲ. ನಿಮ್ಮ ತಾಯಿಯವರದೇ ಸಹಿ. ವೆಂಕಟಾಚಲಪತಿ ಅಂತ ನಾನು ಒಂದು ಕಮಿಟಿ ಮೆಂಬರು, ವೆಂಕಟರಾಮಪ್ಪ ಅಂತ ಒಬ್ಬರು, ಭೂಲಕ್ಷ್ಮಮ್ಮ ಅಂತ 3 ಜನ ಕಮಿಟಿ ಸದಸ್ಯರಿದ್ವು. ಸತ್ಯಪ್ರಕಾಶ್ ಅವರು ತಹಶೀಲ್ದಾರ್ ಆಗಿದ್ದರು. 3 ಮೀಟಿಂಗ್ ನಡೀತು ನಮ್ಮ ಅವಧಿನಲ್ಲಿ ಅಷ್ಟೇ. ಮೊದಲನೇ ಮೀಟಿಂಗಲ್ಲಿ ಯಾವುದೇ ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಕೊಡೋಕ್ಕೆ ತೀರ್ಮಾನ ಮಾಡಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅಂತ ಮೌಖಿಕವಾಗಿ ಆದೇಶ ಕೊಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದ್ರು. ಅದರಲ್ಲಿ ನಮ್ಗೆ ಅವಾಗ ಗೊತ್ತಾಗಿತ್ತು ಜಾಸ್ತಿ ಜನ ಸ್ವಾಧೀನದಲ್ಲೇ ಇರಲಿಲ್ಲ. ಯಾರೋ ಬೇರೆ ಬೇರೆ ಆಂಧ್ರದವರು ಇವ್ರು ಹಿಂಬಾಲಕರನ್ನೆಲ್ಲ ಪಟ್ಟಿನಲ್ಲಿ ಸೇರಿಸಿದ್ರು. ಅವ್ರು ಇದು ಅರ್ಜಿನ ಹಾಕಿರಲಿಲ್ಲ. 91ನಲ್ಲಿ ಅರ್ಜಿ ಹಾಕಬೇಕಾಗಿತ್ತು. ಯಾರು ಅರ್ಜಿನ ಹಾಕಿಲ್ಲ, ಮಧ್ಯದಲ್ಲಿ ತಗೊಂಡು ಬಂದೆಲ್ಲ ಸೇರಿಸಿದ್ರು. ಇದರಲ್ಲಿ ಜಾಸ್ತಿ ಜನ ಎಲ್ಲ ಅವ್ರ ಹಿಂಬಾಲಕರು. ಯಾರ್ಯಾರು ಬೇಕೋ ಸಂಪಂಗಿ ಅವ್ರಿಗೆ ಯಾರ್ಯಾರು ಬೇಕೋ BJP ಲೀಡರ್ಸ್ಗೆಲ್ಲ ಅವ್ರ ಹೆಸರನ್ನೆಲ್ಲ ಸೇರಿಸಿದ್ರು. ಅದೇ ನಮ್ಗೆ ಕಂಡು ಬಂತು. ಸ್ಪಾಟ್ಗೆ ಹೋದಾಗ ಅದಕ್ಕೆ ಯಾವುದು ಮಂಜೂರು ಮಾಡಿದಿರ ಇನ್ನು ಎಲ್ಲ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಕಮಿಟಿ ತೀರ್ಮಾನ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಆಮೇಲೆ ಎಲೆಕ್ಷನ್ ಬಂತು. 2018 ಎಲೆಕ್ಷನ್ನು ಜನವರಿನಲ್ಲಿ ಲಾಸ್ಟ್ ಮೀಟಿಂಗ್ ಆಯಿತು. ಲಾಸ್ಟ್ ಮೀಟಿಂಗ್ ಆದಾಗ ನಾವು ಬರೀ ಮೀಟಿಂಗ್ ಮಾತ್ರ ಅಟೆಂಡ್ ಆಗಿದ್ವಿ. ನಾವು ಮೇಲೆ ಮಾತ್ರ ಸಹಿ ಮಾಡಿದ್ದೀವಿ. ಒಂದು 18ರಲ್ಲಿ ಲಾಸ್ಟ್ ಮೀಟಿಂಗ್, ಕೊನೆ ಮೀಟಿಂಗ್ ಕರೀತಾರೆ. ರಾಮಕ್ಕ ಅವರು ಹಾಜರಾಗಿದ್ದರು. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ವಿ. ವಿಜಯಣ್ಣ ತಹಶೀಲ್ದಾರ್ ಅವರು ಸೆಕ್ರೆಟರಿ ಆಗಿದ್ದರು ಕಮಿಟಿಗೆ. ಯಾರ್ಯಾರು ಫೈಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ 1 ಪೇಜಲ್ಲಿ ಮಾತ್ರ ಹೆಸರು ಬರ್ತಿತ್ತು. ಮಿಕ್ಕಿದ್ದೆಲ್ಲ ಅಷ್ಟೇ. ಯಾರ್ದು ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಮಂಜೂರು ಮಾಡೋಕ್ಕೆ ಯಾರಿಗೂ ತೀರ್ಮಾನ ಮಾಡಿಲ್ಲ. ಆಮೇಲೆ ಮಿಕ್ಕಿದ ಹೆಸರುಗಳೆಲ್ಲ ಮೀಟಿಂಗ್ ಮುಗಿದೋದ್ಮೇಲೆ ಎಲ್ಲ ಹೆಸರು ಸೇರಿಸಿದ್ದಾರೆ. ನೋಡಿ ಇಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇದ್ರೆ ಅಲ್ಲಿ ರತ್ನಮ್ಮ ಅಂತ ಯಾರು ತಗೋಸ್ಕೊಂಡ ರೈಟಿಂಗ್ ಇದೇ ರೈಟಿಂಗ್ ಬೇರೆ, ಇದೇ ರೈಟಿಂಗ್ ಬೇರೆ. ಮತ್ತೆ ಇಲ್ಲಿ ನೋಡಿ ಎಲ್ಲೆಲ್ಲಿ ಖಾಲಿ ಇದ್ರೆ ಕೃಷ್ಣೇಗೌಡ, ರಾಮೇಗೌಡ, ಗತ್ಮಲ್ಲ ಅಂತ ಇದೊಂದು, ಈ ಥರ ಎಲ್ಲ ಹೆಸರು ಸೇರಿಸ್ಬಿಟ್ಟು ನೋಡಿ ಇದೆಲ್ಲ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಡಿಫ್ರೆನ್ಸ್ ಇದೆ ತೋರಿಸಿ. ಎಲ್ಲ ಸರ್ಟಿಫೈಡ್ ಕಾಪೀಸ್ ತಗೊಂಡಿರೋದು, ಯಾವುದು ಬೋಗಸ್ ಕಾಪೀಸ್ ಎಲ್ಲ ಇದು. ಇದೆಲ್ಲ ಬೇರೆ ಬೇರೆ ಸೇರಿಸ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ ನೋಡಿ. ನಿಮಗೂ ಒಂದು ಕಾಪಿ ಕೊಡ್ತೀವಿ. ಇದು ಸೇರಿಸ್ಬಿಟ್ಟು ಈ ಕೊನೆ 2 ಪೇಜಲ್ಲಿ ಸಿಕ್ಕಾಪಟ್ಟಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಫಾಲೋವರ್ಸ್ನೆಲ್ಲ ಎಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇಟ್ಟಿರ್ತಾರೆ ಅಲ್ಲೆಲ್ಲ ಹೆಸರು ಸೇರಿಸಿದ್ದಾರೆ. ಕೆಲವರೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರ ಹೆಸರು ಬರೆದಿದ್ದಾರೆ. ಮತ್ತು ಈ ಕೊನೆಯ ಪೇಜಲ್ಲಂತೂ ರೈಟಿಂಗ್ ನೋಡಿ. ರೆಸಲ್ಯೂಷನ್ ಬುಕ್ಕಲ್ಲಿ ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಒಬ್ಬರೇ ಬರೀತಾರೆ. ಒಂದೊಂದು ಪೆನ್ನಲ್ಲಿ ಒಂದೊಂದು ಹೆಸರನ್ನು ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಯಾರೂ ಬರೆಯಲ್ಲ. ಈ ಕೊನೆಯ ಪೇಜಲ್ಲಿ ಒಂದೊಂದು ಹೆಸರು ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕೆಳಗಡೆ ಬರೀತಾರೆ. 29 ಪುಟ ನಂಬರ್ 29ರಿಂದ 35ವರೆಗೂ ಸುಮಾರು 6 ಪೇಜಲ್ಲಿ ಏನು ಹೆಸರು ಬರೆದಿದ್ದಾರೋ ನಮೂದಿಸಲಾಗಿರುವ ಫಲಾನುಭವಿಗಳಿಗೆ ಸಮಿತಿಯು ಮಂಜೂರು ಮಾಡಲು ತೀರ್ಮಾನಿಸಿದೆ. ಕಮಿಟಿ ಯಾರಿಗೂ ತೀರ್ಮಾನ ಮಾಡಿಲ್ಲ, ಯಾರಿಗೂ ಮಂಜೂರು ಮಾಡೋಕ್ಕೆ ತೀರ್ಮಾನ ಮಾಡಿಲ್ಲ. ಸ್ಥಳ ತನಿಖೆ ಮಾಡಬೇಕು ಅಂತ ಅಷ್ಟು ಮಾತ್ರನೇ ಹೇಳಿದ್ವಿ. ನಮ್ಮ ಸಹಿ ಯಾರ್ದು ಇಲ್ಲ ಇಲ್ಲಿ. ರಾಮಕ್ಕ ಅಧ್ಯಕ್ಷರು, ಮಾನ್ಯ ಶ್ರೀಮತಿ ವೈ ರಾಮಕ್ಕ ಮತ್ತು ವಿಜಯಣ್ಣ ತಹಶೀಲ್ದಾರ್ ಇಬ್ಬರೇ ಸಹಿ ಮಾಡಿ ಇಷ್ಟು ಜನ ಹೆಸರನ್ನ ಅವ್ರಿಗೆ ಯಾರ್ಯಾರು ಬೇಕೋ ಎಲ್ಲರ ಹೆಸರು ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು 523 ಎಕರೆ ರಾಮಕ್ಕ ಅವ್ರ ಕಾಲದಲ್ಲಿ ಆಗಿತ್ತು. ಇದೆಲ್ಲ ಸಂಪಂಗಿಯವ್ರು ಮಾಡಿಸಿರೋದು. ರಾಮಕ್ಕ ಅವ್ರಿಗೂ ಗೊತ್ತಿಲ್ವೋ ಗೊತ್ತಿಲ್ಲ. ಎಲ್ಲ ಆಡಳಿತ ನಡೆಸಿದ್ದಲ್ಲ ಸಂಪಂಗಿಯವರು. ಅವ್ರಿಗೆ ಗೊತ್ತಿರಬೇಕು ಈ 523 ಎಕರೆ ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅಂತ. ಇದರಲ್ಲಿ ಇರೋರೆಲ್ಲ
ಮುಕ್ಕಾಲು ಭಾಗ ಎಲ್ಲ ಅವ್ರು ಹಿಂಬಾಲಕರೇ. ಇದನ್ನು ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದ್ರ ಬಗ್ಗೆ ಅವರು ಇದುವರೆಗೂ ಎಲ್ಲೂ ಜಗಾರ ಎತ್ತಲಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಎಲ್ಲ ನಮ್ಮ ಶಾಸಕರ ಮೇಲೆ ಮಾಡ್ತಾರೆ. ಅವ್ರು ಯಾವುದೇ ಜಮೀನು ಒತ್ತುವರಿನೂ ಮಾಡಲ್ಲ, ಅವ್ರ ಹಿಂಬಾಲಕರಿಗೆ ಏನು ಮಾಡ್ಕೊಡಕ್ಕೂ ಹೋಗಲ್ಲ. ಅವರು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡಕ್ಕೆ ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಯಾವುದೇ ಇಲ್ಲಿಗಲ್ ಕಾನೂನು ವಿರುದ್ಧವಾದ ಕೆಲಸಗಳನ್ನ ಯಾವುದು ಮಾಡಬೇಡಿ ಅಂತಲೇ ನಿರ್ದೇಶನ ಕೊಡ್ತಾರೆ ಎಲ್ಲ ಅಧಿಕಾರಿಗಳಿಗೆ. ನಮ್ಮ ಶಾಸಕರಿಗೆ ಒಂದು ಮನೆ ಬಿಟ್ಟರೆ KGF ಅಲ್ಲಿ ಆಫೀಸಿಗೆ ತಗೊಂಡಿರೋಂಥ ಮನೆ ಬಿಟ್ಟು ಇಡೀ ತಾಲೂಕಲ್ಲಿ 1 ಅಡಿ ಜಮೀನು ಯಾರಾದರೂ ನಮ್ಮ ಶಾಸಕರ ಹೆಸರಲ್ಲಿದೆ, ಅವರು ಮನೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ನಾವೇ ಹೇಳ್ಬಿಡ್ತೇವೆ ಅವ್ರನ್ನ ರಿಸೈನ್ ಮಾಡೋಕ್ಕೆ. ಇಲ್ಲಾಂದರೆ ನಿಮ್ಮ ಉತ್ತರ ಏನು? ನೀವು ಶಾಸಕರಾಗಿದ್ದ 5 ವರ್ಷದಲ್ಲಿ ಈ ಏನೂ ಇಲ್ದಿರ KGF ಕ್ಷೇತ್ರಕ್ಕೆ ಬಂದಂತ ನೀವು ಬೆಂಗಳೂರಿಂದ ಬಂದವ್ರು, ನೀವು ಬೆಂಗಳೂರು ಆನೇಕಲ್ ತಾಲೂಕಿಂದ ಬಂದವ್ರು. ನೀವು ಇಲ್ಲಿ ಎಕರೆಗಳಷ್ಟು ಜಮೀನುಗಳು ಮಾಡಿದ್ರಿ, ಕೋಳಿ ಫಾರ್ಮ್ಗಳು ಮಾಡಿದ್ರಿ, ಬಾರ್ ರೆಸ್ಟೋರೆಂಟ್ ಮಾಡಿದ್ರಿ. ನಮ್ಮ ಶಾಸಕರು ಆ ಥರ ಯಾವುದು ಮಾಡಿಲ್ಲ. ನಮ್ಮ ಶಾಸಕರು ಬರೀ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವುದೇ ಸ್ವಂತಕ್ಕಾಗಲಿ ಇಲ್ಲ ಹಿಂಬಾಲಕರಿಗಾಗಿ ಯಾವುದು ಮಾಡ್ಕೊಡಕ್ಕೆ ಹೋಗಲ್ಲ. 106 ಕೋಟಿ ಆಸ್ತಿನ ಇವತ್ತು NG ಹುಲ್ಗೂರು ಪಂಚಾಯತಿನಲ್ಲಿ APMC ಮಾರ್ಕೆಟ್ಗೆ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮುಳ್ಳು ಕಳ್ಳು ಬಂಡೆಗಳಿದ್ದಂಥ ನೆಲಸಮ ಮಾಡಿ ಅದನ್ನು ಅಲ್ಲೇ ಆ ವೇಸ್ಟೇಜ್ ಕಲ್ಲುಗಳು ಏನಿದೆಯೋ ಅದನ್ನು ಅಲ್ಲೇ ಹೊಡೆದು ಅಲ್ಲೇ ಹಾಕಿ ಲೆವೆಲ್ ಮಾಡಿಸಿದ್ದಾರೆ ಅಷ್ಟೇ. ನೀವು ಅದನ್ನು ನೋಡಿ ಸಹಿಸ್ಕೊಳ್ತೀರಾ, ಕೋಟಿಗಟ್ಟಲೆ ಡ್ಯೂಟಿ ಮಾಡಿಬಿಟ್ಟು ಬನ್ನಿ ಸ್ವಾಮಿ ಅಲ್ಲಿ ನೋಡಿ ಬಂದು ಎಲ್ಲ ಕಲ್ಲುಗಳು ಅಲ್ಲೇ ಇದ್ದಾವೆ, ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ. ಪ್ರತಿಯೊಂದು ರಸ್ತೆನೂ ಡಬಲ್ ರೋಡ್ ಮಾಡಿದ್ದಾರೆ. KGF ಅಲ್ಲಿ ಸುಮಾರು 12 ಕಿಲೋಮೀಟರ್ ವಿದ್ಯುತ್ ದೀಪಗಳನ್ನ ಹಾಕ್ಸಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಏನು ಮಾಡಿದ್ದೀರಿ ನೀವು? ಒಂದು ಅಶೋಕ್ ಅವರು ಆ ರಸ್ತೆನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ನಮ್ಮ ಶಾಸಕರು ಬಂದ ಮೇಲೆ ಆ ರೋಡ್ಗಳೆಲ್ಲ ಡಬಲ್ ರೋಡ್ಗಳು ಮಾಡಿ ಎಲ್ಲ ಲೈಟ್ಗಳು ಹಾಕ್ಸಿ APMC ಮಾರ್ಕೆಟ್ ಮಾಡಿಸಿ KGF ಇಂದ ಬಂಗಾರಪೇಟೆವರೆಗೂ ಡಬಲ್ ರೋಡ್ ಮಾಡಿಸಿ ಪ್ರತಿ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕಿಸಿ ಐಮಾಸ್ ಲೈಟ್ಗಳನ್ನ ಹಾಕಿಸಿ ಅವರು 24 ಗಂಟೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರೋ ಹೊರತು ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮಾಡಿರೋರು ಅಂತಂದರೆ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತ ನಿಮ್ಮನ್ನೇ ಹೇಳ್ಬೋದು. ನೀವೇನು ಮಾಡಿದ್ದೀರಿ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ರಾಜ್ಯಕ್ಕೆ ಗೊತ್ತು. ನಿಮ್ಮ ಅವಧಿನಲ್ಲಿ ಏನಾಯಿತು, ಈ ರಾಜ್ಯದಲ್ಲಿ ಎಷ್ಟು ಜನ ಸಚಿವರು ಮುಖ್ಯಮಂತ್ರಿಗಳು ಎಲ್ಲ ಜೈಲಿಗೆ ಹೋಗಿದ್ದು ನಿಮ್ಮ ಅವಧಿನಲ್ಲಿ, ನಮ್ಮ ಶಾಸ್ತ್ರ ಅವಧಿನಲ್ಲಿ ಅಲ್ಲ. ನೀವು ಅದನ್ನು ತಿಳ್ಕೊಂಡು ನಮ್ಮ ಶಾಸ್ತ್ರ ಬಗ್ಗೆ ಮಾತಾಡಬೇಕು. ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ಶಾಸ್ತ್ರ ಬಗ್ಗೆ ಮಾತಾಡೋಕ್ಕೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಾತಾಡುವಾಗ ಸ್ವಲ್ಪ ನಿಜಾಂಶ ಏನು ಅಂತ ತಿಳ್ಕೊಂಡು ಮಾತಾಡಬೇಕು.